ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಭುಜಂಗ, ಭುಜಂಗ, ಯಾರು? ಏನ್ ಭುಜಂಗ, ನಿನ್ನೆ ಫೋನ್ ಮಾಡಿದಾಗ ಏನೋ ನೋಡಿ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದೆ. ಇಷ್ಟೊತ್ತಾದ್ರೂ ಸುದ್ದಿನೇ ಇಲ್ಲ. ಏನ್ ದಿಮಾಕ ನಿಂದು? ಸಾಲ ತಗೋಬೇಕಾದ್ರೆ ಮನೆ ಹತ್ರ ಬಂದಿದೆ, ಇವಾಗ ನಾನು ಹೇಳಿ ಬರಂಗ್ ಮಾಡ್ತಿದ್ಯಾ? ಇಲ್ಲಿ ಯಾಕಪ್ಪ ಮಾತಾಡ್ತೀರಾ? ಬರೀ ಒಳಗೆ ಹೋಗುವ, ಬರೀ ಬರ್ರಪ್ಪ. ನೋಡಯ್ಯ, ಕೂತ್ಕೊಂಡು ಮಾತಾಡಕ್ ಬಂದಿಲ್ಲ. ನಮ್ ಬಡ್ಡಿ ಕೊಟ್ರೆ ತಗೊಂಡ್ ಒಯ್ತಾ ಇರ್ತೀವಿ ಅಷ್ಟೇ. ಅದು ಮದುವೆ ಮಾಡಿಬಿಟ್ಟು ಕೈನ ಕಾಸಿಲ್ಲ ಕಣಪ್ಪ, ನನಗೋಸ್ಕರ ಟೈಮ್ ಬೇಕು. ಏನು ನಮ್ಮ ಹತ್ರನೇ ಟೈಮ್ ಕೇಳ್ತಾ ಇದೆಯಾ? ಏನು ಆಟ ಆಡ್ತಾ ಇದೆಯಾ? ಒಂದು ತಗೊಂಡಿರೋ ಬಡ್ಡಿ ಕರೆಕ್ಟಾಗಿ ಕಟ್ಟು, ಇಲ್ಲ ಅಂದರೆ ಸಾಲ ಪೂರ್ತಿ ಕಟ್ಟು, ಇಲ್ಲ ಅಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು. ಅಲ್ಲಪ್ಪ, ಇದಕ್ಕಿದ್ದಂಗೆ ಮನೆ ಖಾಲಿ ಮಾಡೋದು ಎಲ್ಲಕಪ್ಪ ಹೋಗೋದು? ಒಂದು ವಾರ ಟೈಮ್ ಕೊಡ್ರಪ್ಪ, ಒಂದು ವಾರ. ನೋಡಯ್ಯ, ಒಂದು ವಾರ ಎಲ್ಲ ಟೈಮ್ ಕೊಡೋಕೆ ಹಾಕಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀವಿ. 10 ಗಂಟೆ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದರೆ ಮನೆ ಖಾಲಿ ಮಾಡಿ ಬೀಗ ಹಾಕ್ತೀವಿ. ಹುಷಾರ್. ಸುಮ್ಮನೇನೋ ಗಲಾಟೆ ಮಾಡಂಗೆ ಮಾಡ್ಕೋಬೇಡ. ನಾಳೆ ದುಡ್ಡು ರೆಡಿ ಇರಲಿ. ಬಂದ. ಅಯ್ಯೋ, ಏನ್ರಿ ಇವರು ಹಿಂಗೆ ಹೇಳ್ಬಿಟ್ಟು ಹೋಯ್ತಾವ್ರೆ? ನಾಳೆ ಏನಾರು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಖಾಲಿ ಮಾಡಬೇಕಾ? ರೀ, ನಾಳೆ ನೀ ಪ್ರಶಸ್ತ್ರಾಸ್ತ್ರ ಅವರೆಲ್ಲ ಇಲ್ಲಿಗೆ ಬರ್ತಾವ್ರೆ. ಅವ್ರು ಬಂದಾಗ ಇವ್ರು ಏನಾರ ಬಂದು ಹಿಂಗೆ ಗಲಾಟೆ ಮಾಡಿಬಿಟ್ರೆ ಅಯ್ಯೋ ಏನ್ರಿ ಗತಿ? ರೀ, ಅಯ್ಯೋ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ, ಮನ್ಸಿಗೆ ತಗೋಬೇಡ್ರಿ. ಬರೀ ಒಳಗೆ ಹೋಗೋಣ, ಬರೀ. ಪೂರ್ವಿ ಎದ್ದೇಳವಾ? ಎದ್ದು ಸ್ನಾನ ಮಾಡಿ ಬೇಗ ತಯಾರಾಗು, ಊರಿಗೆ ಹೋಗುವ. ಹೇಳಿ. ಅತ್ಯವ, ಪೂರ್ವಿನ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಹ್ಞೂ ಕಣವ್ವ, ಅವಳು ಎಷ್ಟು ದಿವಸ ಅಂತ ಇಲ್ಲಿರೋಕ್ಕಾಯ್ತದೆ ಹೇಳು? ಇವತ್ತು ಅವಳು ನನ್ನ ಜೊತೆಯಾಗಿ ಬರ್ತಾವಳೆ. ಬೇಡ ಅತ್ಯವ, ಪೂರ್ವಿನ ಕರ್ಕೊಂಡು ಹೋಗ್ಬೇಡಿ. ಅಲ್ಲವಾ, ನೀವೇನು ಹೇಳಬೇಡಿ. ಪೂರ್ವಿನ ಈ ಮನೇಲಿ ಇರಬೇಕಾದಳು, ಈ ಮನೆಯಿಂದ ಹೋಗ್ಬೇಕಾದಳು ನಾನು ಅತ್ಯವ. ಪೂರ್ವಿನ ಕರ್ಕೊಂಡು ಹೋಗ್ಬೇಡಿ. ನಿನಗೇನಾಗೈತೆ ಪದ್ಮಿನಿ? ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತೀಯಲ್ಲ. ಸತ್ಯನೇ ಹೇಳ್ತಿದ್ದೀನಲ್ಲ ಅತ್ಯವ. ಮದುವೆ ಆಗಿರೋದು ನಂದನವ್ರಿಗೂ ಪೂರ್ವಿಗೂ. ಪೂರ್ವಿನೇ ಈ ಮನೇಲಿ ಇರಬೇಕಾದಳು. ಆದರೆ ಮದುವೆ ಮನೆಗೆ ಬಂದಿದ್ದವರೆಲ್ಲ ಆಶೀರ್ವಾದ ಮಾಡಿರೋದು ಪದ್ಮಿನಿ ನಂದನ್ಗೆ. ಅವರೆಲ್ಲರೂ ಹರಿಸಿತ್ತು ಪದ್ಮಿನಿ ನಂದನ್ ಸುಖವಾಗಿರ್ಲಿ ಅಂತ. ಅವಳು ಅಷ್ಟು ಆಶೀರ್ವಾದ ಸುಳ್ಳಾಗ್ತೈತಾ? ಶುಭವಾದ್ದು ಅಂತ ನೋಡಿಟ್ಟಿರೋ ಮುಹೂರ್ತದಾಗೆ ನಂದನವರು ತಾಳಿ ಕಟ್ಟಿದ್ದು ಪೂರ್ವಿಗೆ, ದೇವ್ರ ಹರಿಸಿದ್ದು ಅವರಿಬ್ರಿಗೆ. ಅಂದ್ಮೇಕೆ ದೇವ್ರ ಆಶೀರ್ವಾದ ಸುಳ್ಳ ಅತ್ಯವ? ಮುಂದುವಾದ ಮಾಡಬೇಡ ನೀನು. ನೀನೇ ಹೇಳು, ಪೂರ್ವಿ ಇದನ್ನು ಒಪ್ಕೋತಾಳ? ನಂದನ್ನವ್ರು ಇದನ್ನು ಒಪ್ಕೋತಾರ? ಅಮ್ಮಾಜಿಯವ್ರು ಒಪ್ಕೋತಾರ? ನಿಮ್ಮ ಅಪ್ಪಯ್ಯ ಒಪ್ಕೋತಾನ? ದೇಹಕ್ಕಾಗೋದು ಮದ್ವೆ ಅಲ್ಲ ಕಣವ, ಮನ್ಸು ಒಂದಾಗ್ತೈತಲ್ಲ, ಅದೇ ನಿಜವಾದ ಮದ್ವೆ. ಅದು ನಿಂಗೂ ನಂದನ್ಗೂ ಆಗೋಗೈತೆ ನೋಡು. ಈ ಹುಚ್ಚು ಆಲೋಚನೆ ನಿನ್ ಮನ್ಸಿಂದ ತೆಗೆದು ಹಾಕು. ನಿಂಗೂ ನಂದನ್ಗೂ ಇವತ್ ರಾತ್ರಿನೇ ಪ್ರಸ್ತಾವ ಇಟ್ಕೊಂಡವ್ರೆ. ನಾನು ನಿಂಗೊಂದು ವಿಷಯ ಹೇಳಬೇಕು. ನಾಳೆ ನಿಂಗೊಂದು ಸರ್ಪ್ರೈಸ್ ಕಾದಿದೆ. ನೀನು ನನ್ನಿಂದ ದೂರ ಇರೋದು, ಹೋಗಿ ಅನ್ನೋದು, ಯಾರನ್ನಾರು ಕರಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಇದೆಲ್ಲ ಇವತ್ತಿಗೆ ಕೊನೆ. ನಾಳೆಗೋಸ್ಕರ ನಾನಂತೂ ಕಾಯ್ತಿದ್ದೀನಿ, ನೀನು ಕಾದು ನೋಡು. ಏನು ಪ್ರಸ್ಥಾನ? ಹೌದವ್ವ, ಇದೊಂದಾದ್ರೆ ಎಲ್ಲ ಸರಿ ಹೋಗ್ತೈತೆ, ಎಲ್ಲ ಗೊಂದಲಗಳು ಮುಗಿದು ಹೋಗ್ತೈತೆ. ಅತ್ಯವ, ಏನ್ ಹೇಳ್ತಿದ್ದೀರಾ? ನನ್ಗೂ ನಂದನವ್ರಿಗೂ ಮದ್ವೆನೇ ನಡೆದಿಲ್ಲ. ಈ ಪ್ರಸ್ತಾವ ಹೆಂಗ್ ನಡೀತೈತೆ? ಹೆಂಗಾರ ಮಾಡಿದ್ ನಿಲ್ಸಿ ಅತ್ಯವ. ಖಂಡಿತ ನಿಲ್ಸಕ್ಕಿಲ್ಲ, ಇದಾಗ್ಲೇಬೇಕು. ಇದು ಆದ್ರೇನೆ ನಿನ್ ಮನ್ಸು ಸರಿ ಹೋಗೋದು, ನಿನ್ನ ನಂದನ್ ಸಂಬಂಧ ಗಟ್ಟಿ ಆಗೋದು.
ಈ ಮದುವೆಯಲ್ಲಿ ನಿನಗೆ ನಂಬಿಕೆ ಬರೋದು. ಇಲ್ಲ, ನಂದನ್ ಅವರು ನನ್ನ ತಾಳಿನೇ ಕಟ್ಟಿಲ್ಲ ಅಂದ್ರೆ ಅವ್ರ ಜೊತೆ ಈ ಶಾಸ್ತ್ರ ನಡೆಯೋದು ತಪ್ಪು. ನಾನು ಇದನ್ನ ನಡೆಯಕ್ಕೆ ಬಿಡಕ್ಕಿಲ್ಲ. ನಂದನ್ ಅವ್ರ ಜೊತೆ ನಾನು ಈಗಲೇ ಮಾತಾಡ್ತೀನಿ. ಪದ ಪದ ಬೇಡವಾ ಪದ? ಏ ಪದ, ಏ ನಿಂತ್ಕೊಡೆ. ಏನು ಮಾಡ್ತಿದ್ದೀರಾ ಮಾವ? ನೀವ್ಯಾಕೆ ಇವ್ರ ಕಾಲಕ್ಕೆ ಬೀಳಕ್ಕೆ ಹೋಗ್ತಿದ್ದೀರಾ? ಅಂದ್ರೆ ನೀವೇ ಬರಕೋದ್ರಿ, ನೀವು ಒಳಗೆ ನಡ್ರಿ, ನೀವು ಒಳಗೆ ನಡ್ರಿ. ನನ್ನ ಹತ್ರ ಏನು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನನಗೆಲ್ಲ ಗೊತ್ತಾಗಿದೆ. ನಿಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ನೀವು ಬೇಡ್ಕೊಂಡ್ರು ಇವ್ರು ಕೇಳ್ತಿಲ್ಲ. ಅಷ್ಟಕ್ಕೆ ನೀವು ಇವ್ರ ಕಾಲಿಗೆ ಬೀಳಕ್ಕೆ ಹೊರಟಿದ್ದೀರಾ? ಈ ಹಳ್ಳಿ ನೆನಪೇ ಆಗ್ಲಿಲ್ವಾ ಮಾವ ನಿಮ್ಗೆ? ನೀವಿಷ್ಟು ದಿನ ಕಷ್ಟಪಟ್ಟಿದ್ದೀರಾ ಮಾವ. ಇನ್ ಮುಂದೆ ನಾನು ನಿಮ್ಮ ಅಳಿಯ ಇದ್ದೀನಿ. ನಿಮ್ಮನ್ ಬೀದಿಗೆ ಬರಕ್ ನಾನ್ ಬಿಡ್ತೀನಾ? ಅಂದ್ರೆ ಏನ್ ಸರ್, ದುಡ್ಡು ವಸೂಲಿ ಮಾಡೋ ರೀತಿನಾ ಇದು? ಹೆಣ್ಮಕ್ಳಿರೋ ಮನೆ ಅಂತೂ ನೋಡಿದ್ರೆ ರಾತ್ರಿ ಬಂದು ಗಲಾಟೆ ಮಾಡಿ ಈಗೇನು ನಿಮಗೆ ದುಡ್ಡು ಬೇಕು ತಾನೆ? ಈ ಕ್ಷಣನೇ ಟ್ರಾನ್ಸ್ಫರ್ ಮಾಡ್ತೀನಿ. ನಿಮ್ಮ ನಂಬರ್ ಹೇಳಿ. ಅಂದ್ರೆ ಇದೆಲ್ಲ ಬೇಡ ಮಾವ, ಸುಮ್ಮನಿರಿ. ಹೇಳಿ ಸರ್, ನಂಬರ್ ಹೇಳಿ. ಟ್ರಾನ್ಸ್ಫರ್ ಎಲ್ಲ ಬೇಡ, ಕ್ಯಾಶ್ ಬೇಕು ನಮಗೆ. ಓ, ಕ್ಯಾಶ್ ಸರಿ. ಇನ್ನು 1 ಗಂಟೆಲಿ ಕ್ಯಾಶ್ ನಿಮ್ಮ ಕೈಲಿರುತ್ತೆ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದರೆ ನೀವು ಇನ್ನು 1 ಕ್ಷಣ ಇಲ್ಲಿರಂಗಿಲ್ಲ. ಹೊರಡಿ. ಏನು ಮುಖ ನೋಡ್ತಿದ್ದೀರಾ? ಕ್ಯಾಶ್ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಇರಿ. ಹಲೋ ನರೇಶ್, ಗೊತ್ತಾಯ್ತಲ್ಲ? ಇನ್ನು 1 ಗಂಟೆಲಿ ನಿಮ್ಮ ಹಣ ನಿಮ್ಮ ಕೈಲಿರುತ್ತೆ. ಈಗ ಹೊರಡಿ. ತುಂಬ ಥ್ಯಾಂಕ್ಸ್ ನಂದನ್ ಅವರೇ. ಅಪ್ಪಯ್ಯ ಆಪತ್ನಲ್ಲಿರುವಾಗ ನೀವು ಅವ್ರಿಗೆ ಸಹಾಯ ಮಾಡಿ ಅವ್ರ ಮಾನ ಉಳಿಸಿದ್ರಿ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಒಬ್ರನ್ನ ಹೊರಗ್ನೋರು ಅಂತ ತುಂಬಾ ಮೃದುವಾಗಿ ಹಿಂಗೂ ಹೇಳ್ಬೋದಲ್ವಾ? ಮತ್ತಿನ್ನೇನು ಪದ್ಮಿನಿ, ಅವ್ರು ನಿನಗೆ ಮಾತ್ರ ಅಪ್ಪ, ನನಗೇನು ಅಲ್ಲ ಅಂತ. ನನ್ನ ಮಾವ ಪದ್ಮಿನಿಯವರು ಅಂದರೆ ನನ್ನ ತಂದೆ ಸಮಾನ. ಅವ್ರ ಗೌರವ, ಅವ್ರ ವ್ಯಕ್ತಿತ್ವ 1 ಇಂಚ್ ಕಡಿಮೆ ಆಗೋಕ್ಕೂ ನಾನು ಬಿಡಲ್ಲ. ನೋಡಿ, ಕೃತಜ್ಞತೆ ಬಗ್ಗೆ ಮಾತಾಡಿದ್ರೆ ಹಿಂಗೆ ಕೋಪ ಮಾಡ್ಕೊತೀರಾ? ನಿಮ್ಮ ಈ ಒಳ್ಳೆತನ ನೋಡಿ ನಾನು ಹೆಂಗೆ ಸುಮ್ಮನಿರ್ಲಿ? ನಿಮ್ಮ ಈ ಋಣನ ಹೆಂಗೆ ತೀರಿಸ್ಲಿ ನಂದನವ್ರೆ? ತೀರಿಸ್ಬೇಡ ಅಂತ ನಾನು ಹೇಳಲ್ಲ, ತೀರ್ಸು. ಹೆಂಗೆ ತೀರ್ಸ್ಬೇಕಂತ ನಾನು ಹೇಳ್ತೀನಿ. ನಿನ್ನ ಪ್ರೀತಿ ನನ್ನ ಮೇಲೆ ಯಾವಾಗಲೂ 1 ಸಾಸಿವೆ ಕಾಳಷ್ಟು ಕಡಿಮೆ ಆಗಬಾರ್ದು. ಈ ಪುಟ್ಟ ಮಕ್ಕಳನ್ನ ಪ್ರೀತಿ ಮಾಡ್ತಾರಲ್ಲ, ಆ ಥರ ನಿನ್ನನ್ನು ಮುದ್ದಾಗಿ ಪ್ರೀತಿಸ್ಬೇಕು. ನಮಗೆ ಮುಂದೆ ಹುಟ್ಟೋ ಮಕ್ಕಳಿಗಿಂತನೂ ನೀನು ನನ್ನೇ ಜಾಸ್ತಿ ಪ್ರೀತಿಸ್ಬೇಕು. ಅಷ್ಟು ಆಸೆ ಬುರ್ಕ ನಾನು ನಿನ್ನ ಪ್ರೀತಿ ವಿಷಯದಲ್ಲಿ. ನೀನು ಯಾವಾಗಲೂ ನನ್ನ ಮೇಲೆ ಸುಳ್ಳು ಕೋಪ ಮಾಡ್ಕೊಳ್ತಾ, ಕೋಳಿ ಜಗಳ ಆಡ್ತಾ, ಆ ಜಗಳಕ್ಕಿಂತ ದುಪ್ಪಟ್ಟು ತ್ರಿಪಟ್ಟು 4 ಪಟ್ಟಷ್ಟು ನಾನು ಮುದ್ದು ಮಾಡ್ತಾ, ನಾನು ಬೇಜಾರು ಮಾಡ್ಕೊಂಡಾಗ ನನ್ನ ತಲೆನ ನಿನ್ನ ಮಡ್ಲಲ್ಲಿ ಇಟ್ಕೊಂಡು ಸವರ್ತಾ, ನನ್ನ ಪ್ರತಿ ಕ್ಷಣದಲ್ಲೂ ನಿನ್ನ ಪಾಲಿರ್ಬೇಕು ಪದ್ಮಿನಿ. ಹಾಗೆ
ನೀನು ಯಾವತ್ತೂ ನಿನ್ನ ಮಾತಿಂದ ನನ್ನ ನೋಯಿಸಬಾರ್ದು. ನಂಗೆ ಗೊತ್ತು ನೀನು ನೋಯಿಸಲ್ಲ ಅಂತ, ಬಟ್ ಸ್ಟಿಲ್ ಆಂಟಿಸಿಪೇಟರಿ ಬೇಲ್ ತೊಗೊಂಡ್ಬಿಟ್ಟೆ. ನೋಡು, ನೀನು ಇಷ್ಟು ಮಾಡಿಬಿಟ್ರೆ ಈ ಜಗತ್ತಲ್ಲಿ ನನ್ನಷ್ಟು ಹ್ಯಾಪಿಯಾಗಿರೋ ಮನುಷ್ಯ ಇನ್ನೊಬ್ಬ ಇರಲ್ಲ. ನನ್ನ ಜೀವನ ಪರ್ಯಂತ ನಂಗೆ ಬೇಕಾಗಿರೋದು ಇಷ್ಟೇ ಪತ್ಮಿನಿ, ಇಷ್ಟೇ. ಏಯ್, ಯಾಕೆ ಎಮೋಷ್ನಲ್ ಆಗ್ತಿದ್ಯಾ? ಓ, ಹಾರ್ಟ್ಗೆ ಕೈಯಾಗಿ ಕಲಕ್ಬಿಟ್ನಾ ನಾನು? ಇನ್ನೊಂದೇ ಒಂದು ರಿಕ್ವೆಸ್ಟ್ ಆ್ಯಡ್ ಮಾಡ್ಬಿಡ್ತೀನಿ. ಐಸಿಂಗ್ ಒಂದು ಕೇಕ್ ತರ. ನೀನು ಯಾವಾಗಲೂ ನಗ್ತಾ ಇರ್ಬೇಕು ಪದ್ಮಿನಿ. ನಿನ್ನ ನಗು ನಂಗೊಂಥರ ಬೂಸ್ಟರ್ ಡೋಸ್ ಇದ್ದಂಗೆ. ನನ್ನ ಬದುಕಿಸೋದು, ಇನ್ಸ್ಪೈರ್ ಮಾಡೋದು, ನನ್ನ ನಗುಗೆ ಕಾರಣ ಆಗಿರೋದೇ ಆ ನಿನ್ನ ನಗು. ಎಲ್ಲಿ ಸ್ಮೈಲ್. ಯಾಕೆ ನಂದನವ್ರೆ ಹಿಂಗೆಲ್ಲ ಕೇಳ್ಕೊಟ್ರೆ? ನಿಮ್ಮನ್ನ ಮಾತಿಂದ ನೋಯಿಸ್ಬಾರ್ದು ಅಂದ್ರೆ ಹಂಗಿದ್ರೆ ನಿಮ್ಗೆ ಸತ್ಯನ ಯಾವ ಬಾಯಲ್ಲಿ ಹೇಳಿ? ನನ್ನ ಪ್ರೀತಿ ಯಾವತ್ತೂ ಬೇಕು ಅಂತ ಕೇಳಿದ್ರೆ ಆ ಪ್ರೀತಿನ ಕೊಡೋಳು ನಾನಲ್ಲ, ಪೂರ್ವಿ ಅಂತ ಹಿಂಗೆ ಹೇಳಿ, ಇಷ್ಟೆಲ್ಲ ಹೇಳಿ ನಗು ಅಂತಂದ್ರೆ ನಾನು ಹೆಂಗ್ ತಾನೇ ನಗ್ಲಿ ನಂದನವ್ರೆ? ಹೇ, ಯಾಕೆ ಅಳ್ತಿದ್ಯಾ? ಓ, ಆಗಲೇ ನಡೆದಿದ್ದೀನೋ ನಿನ್ನ ಮನಸ್ಸಲ್ಲಿದೆ ಅಲ್ವಾ? ನಂಗೆ ಅರ್ಥ ಆಗತ್ತೆ. ಬಾ. ನೀನು ಮಲಗ್ಬಿಡು ಪದ್ಮಿನಿ. ಹೌದು, ಎಲ್ಲದಕ್ಕೂ ಮನಸ್ಸೇ ಮೂಲ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಅದನ್ನು ಸರಿ ಹೋಗಕ್ಕೆ ಬಿಟ್ಬಿಡ್ಬೇಕು. ಸೊ ನಿನಗೆ ಮಲ್ಕೋ. ಹೇಗಿದ್ರು ಇಡೀ ಲೈಫ್ ಟೈಮೇ ನಮಗಿದೆ. ಮಲ್ಕೋ. ನಂದನ್ನವ್ರೆ, ಎಷ್ಟು ಒಳ್ಳೆ ಮನಸ್ಸು ನಿಮ್ದು. ಜೋಗುಳ ಹಾಡಕ್ಕೆಲ್ಲ ಬರಲ್ಲ ನನಗೆ, ಬೇಕಾದ್ರೆ ತಲೆ ಕಟ್ತೀನಿ. ಮಲ್ಕೋ.